ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 10 ವಾರ ಕಳೆದೇ ಹೋಯ್ತು. 11ನೇ ವಾರಕ್ಕೆ ಶುರುವಾಗ್ತಾ ಇದೆ. ಶುರು ಆಗ್ಬೇಕಾದ್ರೆ ಒಬ್ಬ ಕ್ಯಾಪ್ಟನ್ ಬೇಕೇ ಬೇಕಲ್ವಾ ಬಿಗ್ ಬಾಸ್ ಮನೆಗೆ. ಮತ್ತೆ 11ನೇ ವಾರದ ಕ್ಯಾಪ್ಟನ್ ಯಾರಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಆ ಕುತೂಹಲನ ಕ್ಲಾರಿಫೈ ಮಾಡಕ್ಕೆ ನಾನು ಬಂದಿದ್ದೀನಿ. ಯಾರಾಗಿದ್ದಾರೆ ಅಂತ ಎಲ್ಲ ಹೇಳ್ತೀನಿ. ಒಂದು ವಿಶೇಷವಾಗಿ ನೋಡಿ ಹೇಳ್ತೀರಾ, 5 ಜನ ಕ್ಯಾಪ್ಟನ್ಟಿ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿರ್ತಾರೆ. ನಮ್ಮ ಇವರು ಯಾರು ಹನುಮಂತ್ ಆಗ್ಲಿ, ಚೈತ್ರ ಆಗ್ಲಿ, ಶಿಶಿರ್ ಆಗ್ಲಿ, ಅದಾದ್ಮೇಲೆ ರಜತ್ ಆಗ್ಲಿ, ಈಗ ಎಕ್ಸ್ಟ್ರಾ ಬಂದು ನಮ್ಮ ಗೌತಮ್ ಸೇರ್ಕೊಂಡಿರೋದ್ರಲ್ಲಿ. ಆದ ಕಾರಣ 5 ಜನ ಟಾಸ್ಕ್ ಆಡ್ತಾ ಇರ್ತಾರೆ. ಈ 5 ಜನದಲ್ಲಿ ನಿನ್ನೆ ಎಪಿಸೋಡ್ ಗೊತ್ತಾಗಿರುತ್ತೆ ನಿಮ್ಗೆ. ಆಲ್ರೆಡಿ ಫಸ್ಟ್ ರೌಂಡ್ ಚೈತ್ರ ಅವರು ಹೋಗ್ತಾರೆ, ಸೆಕೆಂಡ್ ರೌಂಡ್ ಹನುಮಂತ್ ಅವರು ಹೋಗ್ತಾರೆ. ಇನ್ನು ಉಳಿಯೋದು ರಜತ್, ಗೌತಮಿ, ಶಿಶಿರು. ಪ್ರೋಮೋದಲ್ಲಿ ತೋರಿಸ್ತಾರೆ ಆಲ್ರೆಡಿ ರಜತ್ ಔಟ್ ಆಗಿದ್ದಾರೆ ಕ್ಯಾಪ್ಟನ್ ಟಾಸ್ಕ್ ಇಂದ ಅಂತೇಳಿ ಪ್ರೋಮೋದಲ್ಲಿ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ. ಆದ ಕಾರಣ ಇನ್ನು ಉಳಿಯೋದೇ ಇಬ್ರು, ಶಶಿರ ಅಥವಾ ಗೌತಮಿ ಅಂತ. ಇಲ್ಲಿ ಗೌತಮಿ ಶಶಿರ ಅಂತ ಬಂದಾಗ ಅವ್ರು ಬೇರೆ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಅವ್ರು ಬೇರೆ ಆಡ್ಬೇಕು. ಟಾಸ್ಕ್ ಅನ್ನು ತಗೊಂಡಾಗ ಇಬ್ರು ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಆಲ್ರೆಡಿ ಶಶಿರ ಒಂದ್ಸಲ ಕ್ಯಾಪ್ಟನ್ ಆಗಿದ್ದಾರೆ, ಗೌತಮಿ ಒಂದ್ಸಲ ಕ್ಯಾಪ್ಟನ್ ಆಗಿಲ್ಲ. ಇಲ್ಲಿ ಯಾವ ರೀತಿ ಆಗ್ತಾ ಇದೆ ನೋಡಿ, ಬಯಸದೆ ಬಂದ ಭಾಗ್ಯ ಅನ್ಸುತ್ತೆ. ಆಕ್ಚುಲಿ ಆ ಸ್ಥಾನದಲ್ಲಿ ಮೋಕ್ಷತ ಇರಬೇಕಾಗಿತ್ತು. ಬಟ್ ಅದರಲ್ಲಿ ಎಂತರಿದ್ದಾರೆ ನೋಡಿ. ಅದೇ ಮೋಕ್ಷತವ್ರು ಹೋಗಿ ತ್ರಿವಿಕ್ರಮನ್ ಕೇಳಿದ್ರೆ 100% ಮಾಡ್ತಿದ್ರು, 100% ಮಾಡ್ಕೊಡ್ತಿದ್ರು. ಅವ್ರು ಯಾವ ರೀತಿ ಹೇಳ್ತಿದಾರೆ, ನಾ ತ್ರಿವಿಕ್ರಮನು ಕೇಳಲ್ಲ, ಭವ್ಯನೂ ಕೇಳಲ್ಲ, ಗೌತಮಿನೂ ಕೇಳಲ್ಲ, ಮಂಜನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಅಂದ್ರೆ ಎದಕ್ಕಿರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡಿ ಅಂತ ಕಮೆಂಟ್ಸ್ ಕೂಡ ಬರುತ್ತೆ. ಬಟ್ ಆಟ ಆಡ್ಬೇಕಾಗಿತ್ತು, ತಪ್ಪು ಮಾಡಿದ್ರು ಅನ್ಸುತ್ತೆ. ಓವರ್ ಆಲ್ ಆಗಿ ಕ್ಯಾಪ್ಟನ್ ಯಾರಂತ ಹೇಳೋದಾದ್ರೆ ನಮ್ಮ ಗೌತಮಿ ಪಾಸಿಟಿವಿಟಿ ಮೇಡಮ್ ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅಲ್ಲಿರೋ ಆಟಗಾರರು, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಟಾಸ್ಕ್ ಕೊಟ್ಟಾಗ ಯಾರನ್ನ ಒಬ್ರು ಕೆಡಿಸ್ಬೇಕಂತ ಬಂದಾಗ ಶಶಿನ್ ಅವ್ರನ್ನ ಕೆಡಿಸ್ತಾರೆ ಕಂಪಲ್ಸರಿ. ಯಾಕಂದ್ರೆ ಅಲ್ಲಿ ಆಗಿದ್ದಾರೆ, ಇವ್ರು ಆಗ್ಬಾರ್ದು ಅಂತ ಈ ಕಡೆ ಸ್ಟ್ರಾಂಗ್ ತಗೊಂಡಾಗ ನೋಡಿದಾಗ ಶಶಿನ್ ಅವ್ರನ್ನ ಆಗಕ್ ಬಿಡಲ್ಲ, ಗೌತಮಿನೇ ಮಾಡ್ತಾರೆ ಕ್ಯಾಪ್ಟನ್ ಅಂತ ಅನ್ಸುತ್ತೆ. ಅಲ್ಲ, ಕ್ಯಾಪ್ಟನ್ ಆಗಿದ್ದಾರೆ. ಇದೇ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಥ ಅಪ್ಡೇಟ್ ಬೇಗನೆ ಸಿಗ್ತಾ ಇರುತ್ತೆ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.